ಸೈಬರ್ ಫ್ರಾಡ್ಗಳು ದಿನೇ ದಿನೇ ಭಾಳ ಹೆಚ್ಚಾಗ್ತಾ ಇದೆ. ಸೈಬರ್ ಫ್ರಾಡ್ಗಳಿಗೆ ಅಂತಲೇ ಪ್ರತ್ಯೇಕವಾಗಿ ಪೊಲೀಸ್ ಸ್ಟೇಷನನ್ನು ರಾಜ್ಯ ಸರ್ಕಾರ ಫಸ್ಟ್ ಮಾಡ್ತು. ಇದೀಗ ಸೈಬರ್ ಫ್ರಾಡ್ಗಳನ್ನ ತನಿಖೆ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಈಗ ಸೈಬರ್ ಕಮಾಂಡೋ ಸೆಂಟರನ್ನು ಇದೀಗ ಸ್ಥಾಪನೆ ಮಾಡಿದೆ. ಈ ಒಂದು ಕಮಾಂಡೋ ಸೆಂಟರ್ಗೆ ಡಾಕ್ಟರ್ ಪ್ರಣವ್ ಮೊಹಂತಿ DGP ಅವ್ರನ್ನ ಮುಖ್ಯಸ್ಥರಾಗಿ ನೇಮಕ ಮಾಡಿದೆ. ಈಗ ನಿನ್ನೆಯಷ್ಟೇ ಕೂಡ ಹೈಕೋರ್ಟು ಸರ್ಕಾರದ ಕ್ರಮವನ್ನು ಎತ್ತಿಡಿತು. ಈ ಒಂದು ಸಂಸ್ಥೆ ಏನು ಕೆಲಸ ಮಾಡುತ್ತೆ, ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಮೊಹಂತಿ ಸಾರ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರ ಏಪ್ರಿಲ್ 9ನೇ ತಾರೀಕು ಸೈಬರ್ ಕಮಾಂಡೋ ಸೆಂಟರನ್ನು ಸ್ಥಾಪನೆ ಮಾಡ್ತಾರೆ. ಏನು ರೋಲ್ ಸರ್ ಇದು? ಇದು ಮೊಟ್ಟ ಮೊದಲು ಸೈಬರ್ ಕಮಾಂಡೋ ಅಲ್ಲ, ಸೈಬರ್ ಕಮಾಂಡ್ ಅಂತ ನಾವು ಹೇಳ್ತೀವಿ. ಅದನ್ನು ಮಾನ್ಯ ನ್ಯಾಯಾಲಯ ಅದನ್ನು ಸೈಬರ್ ಕಮಾಂಡೋ ಸೆಂಟರ್ ಅಂತ ಹೇಳಿದ್ದಾರೆ. CCC, ಅದು ವೆಲ್ ರೌಂಡೆಡ್ ಒಂದು ಸೌಂಡ್ ಬರ್ತದೆ ಅಂತ CCC. ಸೊ ಇಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಸೈಬರ್ ಕಮಾಂಡ್ ಆರ್ ಸೈಬರ್ ಕಮಾಂಡ್ ಡಿವಿಷನ್. ಇದು ಒಂದು ಸರ್ಕಾರದ ಒಂದು ಯುನೀಕ್ ಒಂದು ಇನಿಷಿಯೇಟಿವ್ ಅಂತ ನಾವು ಹೇಳ್ಬೋದು. ಮಾನ್ಯ ಗೃಹ ಸಚಿವರವ್ರದ್ದು. ಇಲ್ಲಿ ತುಂಬ ಕರ್ನಾಟಕ ಅಲ್ಲಿ ತುಂಬ IT ಇಂಡಸ್ಟ್ರೀಸ್ ಅದಾವು, ಮತ್ತು ವೆರಿ ಸೆನ್ಸಿಟಿವ್ ಇನ್ಫ್ರಾಸ್ಟ್ರಕ್ಚರ್ ICT ಅಂತ ನಾವು ಹೇಳ್ತೀವಿ, ಅದು ಇವೆ. ಸರ್ಕಾರದ್ದು ಇದೆ, ಪ್ರೈವೇಟ್ ಸೆಕ್ಟರ್ದು ಇದೆ. ಅದಕ್ಕೋಸ್ಕರ ಇಂಥ ಒಂದು ಆರ್ಕಿಟೆಕ್ಚರ್ ಮಾಡಲಿಕ್ಕೆ, ಒಂದು ಸೈಬರ್ ಆರ್ಕಿಟೆಕ್ಚರ್ ಮಾಡಲಿಕ್ಕೆ ಸರ್ಕಾರ ಏರ್ಪಾಟ್ ಮಾಡಿದ್ದಾರೆ. ಹೇಗೆ ಸರ್ ಇದು ವರ್ಕ್ ಹೇಗೆ ಆಗುತ್ತೆ? ಯಾವುದಾದ್ರು ನಿಮ್ಮ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತವೆ? ಸೈಬರ್ ಕಮಾಂಡ್ ವ್ಯಾಪ್ತಿಯಲ್ಲಿ 4 ಸಬ್ ಡಿವಿಷನ್ಸ್ ಅದಾವು. ಫಸ್ಟ್ ಈಸ್ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಯೂನಿಟ್, ಅದು ನಾರ್ಮಲ್ ಪೊಲೀಸ್ದು. ಇನ್ನೊಂದು ಸೈಬರ್ ಸೆಕ್ಯೂರಿಟಿ, ಅದು ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡ್ ಸೈಬರ್ ಕ್ರೈಮ್ ಇನ್ ಸಮ್ ರೆಸ್ಪೆಕ್ಟ್. ಸೊ ಸೈಬರ್ ಸೆಕ್ಯೂರಿಟಿ ಯೂನಿಟ್ ಅಥವಾ CISO ಯೂನಿಟ್ ನಾವು ಹೇಳ್ತೀವಿ, ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್. DG ಸೈಬರ್ ಕಮಾಂಡ್ ಇಸ್ ಆಲ್ಸೋ ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್. ಮೂರನೇ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ಯಾಕ್ಲಿಂಗ್ ಯೂನಿಟ್ ಅಂತ ಇದೆ. ಅದು ಡಿಸ್ಇನ್ಫಾರ್ಮೇಷನ್, ಮಿಸ್ಇನ್ಫಾರ್ಮೇಷನ್, ಈ ಮಕ್ಕಳು ಮತ್ತು ವಿಮೆನ್ ಆ್ಯಂಡ್ ಚೈಲ್ಡ್ ಓರಿಯೆಂಟೆಡ್ ಯಾವುದು ಆನ್ಲೈನ್ ಆಫೆನ್ಸಸ್ ಆಗ್ತಾವೆ ಅದನ್ನು ನೋಡಲಿಕ್ಕೆ, ಮತ್ತು ಈ ಹೆಲ್ತ್ ರಿಲೇಟೆಡ್ ಮಿಸ್ಇನ್ಫಾರ್ಮೇಷನ್ ಯಾವುದು ವ್ಯಾಕ್ಸಿನ್ ತೊಗೋಬೇಕು ತೊಗೋಬಾರ್ದು ಅಂತ ಬರ್ತಾವೆ ಅದನ್ನು. ಆಮೇಲೆ ಟ್ರೈನಿಂಗ್, ಔಟ್ರೀಚ್ ಆ್ಯಂಡ್ ರಿಸರ್ಚ್. ಸೊ 4 ಸಬ್ ಡಿವಿಷನ್ಸ್ ವಿಭಾಗಗಳು ಇವೆ, ಉಪವಿಭಾಗಗಳು ಸೈಬರ್ ಕಮಾಂಡಲ್ಲಿ ಅದಾವು. ಅದರಲ್ಲಿ ಫಸ್ಟ್ ಸೈಬರ್ ಕ್ರೈಮ್ ಯಾವುದಿದೆ ಅದರಲ್ಲಿ ಎಲ್ಲ ಯಾವುದು ಮೊದಲು ಸೆನ್ ಪೊಲೀಸ್ ಸ್ಟೇಷನ್ಸ್ ನಾವು ಹೇಳ್ತಾ ಇದ್ದೀವಿ, ಈಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಆಗಿದೆ. ಈಗ ಅದರಲ್ಲಿ ನಾರ್ಕೋಟಿಕ್ಸ್ ಮತ್ತು ಎಕನಾಮಿಕ್ ಆಫೆನ್ಸಸ್ ಇಲ್ಲ. ಮೊನ್ನೆ ಒಂದು ಸರ್ಕ್ಯುಲರ್ ಬಂದಿದೆ, ಅದ್ರ ಪ್ರಕಾರ ಬರೀ ಸೈಬರ್ ಕ್ರೈಮ್ಸ್ಗೆ ಅವರು ನೋಡ್ಕೊಳ್ಬೇಕು. ಅವು 43 ಇವೆ ನಮ್ಮಲ್ಲಿ. ಆ 43 ಇದರಲ್ಲಿ ಬರ್ತಾವೆ. ಮತ್ತು ಯಾವುದೋ ಒಂದು ಸರ್ಕ್ಯುಲರ್ ಬಂದಿದೆ ಮೊನ್ನೆ 2 ಸೆಪ್ಟೆಂಬರಲ್ಲಿ. ಅದ್ರ ಪ್ರಕಾರ ಬೇರೆ ಯಾವುದು ಸೈಬರ್ ಠಾಣೆಗಳು ಬಂದರೂ ಅದು ಸಹಿತ ಸೈಬರ್ ಕಮಾಂಡ್ಗೆ ಬರ್ತವೆ. ಆಮೇಲೆ 2 CCPS ಪೊಲೀಸ್ ಸ್ಟೇಷನ್ಸ್ ಬೇರೆ ಅದಾವು, ಬೆಂಗಳೂರು ಸಿಟಿಯಲ್ಲಿ ಇದೆ, CIDಯಲ್ಲಿದೆ, ಅದು ಸಹಿತ ಬರ್ತದೆ. ಅದು CID ಘಟಕದ್ದು ಕೆಲವು ಉಪಘಟಕಗಳು ಅದು ಟ್ರಾನ್ಸ್ಫರ್ ಆಗಿದೆ ಟು ಸೈಬರ್ ಕಮಾಂಡ್. ಅಂದರೆ CCD ಅಂತ ಇದೆ ಸೈಬರ್ ಕ್ರೈಮ್ ಡಿವಿಷನ್, ಮತ್ತು CTR ಅಂತ ಇದೆ, ಮತ್ತು NOC ಅಂತ ಇದೆ, ಮತ್ತು ಸೈಬರ್ ಲ್ಯಾಬ್ ಒಂದು ಇದೆ. ಸೊ ಅವೆಲ್ಲ ವರ್ಗಾಯಿಸಿದ್ದಾರೆ, ಅವರು ಬೇರ್ಪಡಿಸಿದ್ದಾರೆ.